ಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ವೋಟರ್ ಐಡಿ ಆಧಾರ್ ಕಾರ್ಡ್ ಇದ್ರಷ್ಟೇ ಯೋಜನೆಯ ಫಲಾನುಭವಿ ಆಗ್ತೀರಿ. ಆಧಾರ್ ಕಾರ್ಡ್ ವೋಟರ್ ಐಡಿ ಇಲ್ಲದಿದ್ರೆ ಅನರ್ಹರಾಗ್ತೀರಿ. ಗ್ಯಾರಂಟಿ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ವೋಟರ್ ಐಡಿ ಜೊತೆಗೆ ಆಧಾರ್ ಕಾರ್ಡ್ ಇದ್ರಷ್ಟೇ ಯೋಜನೆಯ ಫಲ ಸಿಗುತ್ತೆ. ಆಧಾರ್ ಕಾರ್ಡ್ ವೋಟರ್ ಐಡಿ ಇಲ್ಲದಿದ್ರೆ ಅನರ್ಹರಾಗ್ತೀರಿ. ಆಧಾರ್ ಜೊತೆಗೆ ವೋಟರ್ ಐಡಿ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗ್ತೀರಿ. ವೋಟರ್ ಐಡಿ ಇದ್ರಷ್ಟೇ ಖಾತೆಗೆ 2,000 ರೂಪಾಯಿ ಜಮೆ ಆಗುತ್ತೆ. ಅಕ್ರಮ ತಡೆಗಾಗಿ ಸರ್ಕಾರದಿಂದ ಗ್ಯಾರಂಟಿ ಸರ್ಜರಿ ಮಾಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಟೆನ್ಷನ್ ಆಗ್ಬಿಟ್ಟಿದೆ. ಹೊಸ ಅರ್ಜಿಯನ್ನ ಏನಾದ್ರೂ ಸಲ್ಲಿಸಬೇಕಾ ಅಂತ ಸರ್ಕಾರದ ಹೊಸ ರೂಲ್ಸ್ ಏನು, ಜನರು ಏನಂತಾರೆ, ಕರೆ ಮಾಡಿ ನೀವು ಕೂಡ ಮಾತನಾಡಬಹುದು. ಹೊಸ ರೂಲ್ಸ್ ಏನಿದೆ ಈಗ ಬಹಳಷ್ಟು ಆತಂಕ ಆಗ್ಬಿಟ್ಟಿದೆ. ಸೊ 2,000 ಬರ್ತಿತ್ತಲ್ಲ, ಹೋಗ್ಬಿಡುತ್ತಾ? ಹಾಗಿದ್ರೆ ಖಂಡಿತ ಇಲ್ಲ, ಹೋಗಲ್ಲ. ವೋಟರ್ ಐಡಿ ಕಾರ್ಡ್ ಇದೆಯಾ, ಆಧಾರ್ ಕಾರ್ಡ್ ಇದೆಯಾ, ಎಲ್ಲವೂ ಕೂಡ ಇದೆಯಾ ನಿಮಗೆ? ಗೃಹಲಕ್ಷ್ಮಿ ಫಲಾನುಭವಿ ಆಗೋದಕ್ಕೆ ಅಥವಾ ಸರ್ಕಾರ ಕೇಳ್ತಾ ಇರುವಂತಹ ಅಷ್ಟು ಆಧಾರ್ ಕಾರ್ಡ್ ಆಗಲಿ ವೋಟರ್ ಐಡಿ ಕಾರ್ಡ್ ಇದ್ರೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ತುಂಬ ಆದಾಯ ಅಥವಾ ಸರ್ಕಾರಿ ನೌಕರಿಯಲ್ಲಿ ಇದ್ದು ಮನೆಯಲ್ಲಿ ಅಥವಾ ಹೆಚ್ಚಿನ ಆದಾಯ ಇದ್ರೆ ಖಂಡಿತವಾಗಿ ಬರೋದಿಲ್ಲ. ಅದು ಎಲ್ಲದರ ಪರಿಷ್ಕರಣೆ ಆಗ್ತಾ ಇದೆ. ಅಥವಾ ತೀರ್ಕೊಂಡಿದ್ರೆ, ಯಾರು ಗೃಹಲಕ್ಷ್ಮಿಯ ಫಲಾನುಭವಿ ಆಗಿದ್ರು, ಸೊ ಅವ್ರು ತೀರ್ಕೊಂಡಿರ್ತಾರಪ್ಪ, ಅವ್ರ ಖಾತೆಗೆ ಬರ್ತಾ ಇರುತ್ತೆ. ಸೊ ಅಂಥವೆಲ್ಲ ಕೂಡ ಪರಿಷ್ಕರಣೆ ಆಗುತ್ತೆ. ಆದರೆ ಯಾರ್ಯಾರಿಗೆ ಇಲ್ಲಿವರೆಗೂ ಕೂಡ ಬರ್ತಾ ಇದೆ, ಅರ್ಹರಾಗಿದ್ದೀರಲ್ಲ ನೀವು, ಸರ್ಕಾರ ಕೇಳುವಂತಹ ಡಾಕ್ಯುಮೆಂಟ್ಸ್ಗೆ ಏನಿದೆ ಎಲ್ಲವೂ ಕೂಡ ಇದ್ರೆ ಖಂಡಿತವಾಗಿ 2,000 ರೂಪಾಯಿ ಜಮೆ ಆಗುತ್ತೆ. ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ನಮ್ಮ ಜೊತೆಯಲ್ಲಿ. ಇದ್ರ ಬಗ್ಗೆ ಇನ್ನು ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳೋಣ. ಇಲ್ಲ, ಅದು ನೋಡಿ, ಬರೇ ಗ್ಯಾರಂಟಿಗಳು ತಮ್ಮ ಕಾಣಿಸ್ತಾ ಇದೆ ಅಷ್ಟೇ. ಸರ್ಕಾರದ ಎಲ್ಲಾ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗ್ಬೇಕು ಅಂತ ಮುಖ್ಯಮಂತ್ರಿಗಳ ಒಂದು ಧ್ಯೇಯ ಆಗಿದೆ. ಆಮೇಲೆ ತಾವು ಕೂಡ ಹಲವಾರು ಬಾರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಹೇಗೆ ಕೆಲವು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಾ ಇದೆ, ಅಥವಾ ಹೊರ ರಾಜ್ಯದವರಿಗೆ ಹೋಗ್ತಾ ಇದೆ, ಅಥವಾ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ನಲ್ಲಿ ಹೋಗ್ತಾ ಇದೆ. ಒಂದೇ ಬೆನಿಫಿಷರಿಗೆ 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲಾನು ಕೂಡ ಏನ್ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನ ಸರಿಪಡಿಸಿ ಎಲ್ಲಿ ಆಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಇಲ್ಲ, ಅದು ನೋಡಿ, ಬರೇ ಗ್ಯಾರಂಟಿಗಳು ತಮ್ಮ ಕಾಣಿಸ್ತಾ ಇದೆ ಅಷ್ಟೇ. ಸರ್ಕಾರದ ಎಲ್ಲಾ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗ್ಬೇಕು ಅಂತ ಮುಖ್ಯಮಂತ್ರಿಗಳ ಒಂದು ಧ್ಯೇಯ ಆಗಿದೆ. ಆಮೇಲೆ ತಾವು ಕೂಡ ಹಲವಾರು ಬಾರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಹೇಗೆ ಕೆಲವು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಾ ಇದೆ, ಅಥವಾ ಹೊರ ರಾಜ್ಯದವರಿಗೆ ಹೋಗ್ತಾ ಇದೆ, ಅಥವಾ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ನಲ್ಲಿ ಹೋಗ್ತಾ ಇದೆ. ಒಂದೇ ಬೆನಿಫಿಷರಿಗೆ 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲಾನು ಕೂಡ ಏನ್ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನ ಸರಿಪಡಿಸಿ. ಈ ಸಂಬಂಧವಾಗಿ ಮಾತನಾಡಲಿಕ್ಕೆ ಏನು ಪಬ್ಲಿಕ್ ಕಾಲ್ಸ್ ನ ಕೂಡ ನಾವು ತೆಗೆದುಕೊಳ್ತಾ ಇದ್ವಿ. ಮೊದಲನೇ ಕಾಲ್ ಕೂಡ ಸಿದ್ಧವಾಗಿದೆ. ನಮಸ್ತೆ ಕೃಷ್ಣ ಅವರು, ಏನ್ ಹೇಳ್ತೀರಿ? ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಗಳು ಇದೆಯಾ? ಏನ್ ಮಾತನಾಡ್ತೀರಿ? ನಮಸ್ಕಾರ ಮೇಡಮ್. ಡೌಟ್ಸ್ ಅಂತಂದ್ರೆ ಮೇಡಮ್, ಆಕ್ಚುಲಿ ಫಸ್ಟ್ ಆಫ್ ಆಲ್ ಸರ್ಜರಿ ಅಂದ್ರೆ ಮೇಡಮ್, ಆಮೇಲೆ ಆಪರೇಷನ್ ಅಂದ್ರೆ ಏನ್ ಮೇಡಮ್ ಇದ್ರ ಮೀನಿಂಗ್? ಅಂದ್ರೆ ಈಗ ಪರಿಷ್ಕರಣೆ ಆಗ್ತಾ ಇದೆ. ಕೆಲವೊಂದಿಷ್ಟು ಮಂದಿ ಈಗ 3 ವರ್ಷದಲ್ಲಿ ಕೆಲವೊಂದಿಷ್ಟು ಮಂದಿ ತೀರ್ಕೊಂಡಿರ್ತಾರೆ. ಜೊತೆಗೆ ಗೃಹ ಜ್ಯೋತಿಯ ಯೋಜನೆ ಏನಿದೆ ಅದನ್ನ ಈಗ ಆಫೀಸ್ಗಳಲ್ಲೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಕಡೆಯಲ್ಲಿ ಅಂಗಡಿ ಇರುತ್ತೆ, ಅವ್ರು ಯೂಸ್ ಮಾಡ್ಕೊಳ್ತಾರೆ ಕರೆಂಟ್ಗಳನ್ನ. ಸೊ ಆ ಒಂದು ಕಾರಣವಾಗಿ ಪರಿಷ್ಕರಣೆ ಮಾಡ್ತಾರೆ ಅಷ್ಟೇ ಅದೆಲ್ಲ. ಸೊ ಯಾರೆಲ್ಲ ಅನರ್ಹರು ಇರ್ತಾರೆ, ಕೆಲವೊಬ್ರು ಅರ್ಹರಿದ್ರೆ ಅದನ್ನ ಹಾಗೆ ಬಿಡ್ತಾರೆ, ಅನರ್ಹರು ಯಾರು ಇರ್ತಾರೆ ಅದನ್ನ ಫಿಲ್ಟರ್ ಮಾಡೋದಷ್ಟೇ. ಆಯ್ತು ಮೇಡಮ್. ಈಗ ಕಮರ್ಷಿಯಲ್ ಅಂತಂದ್ರೆ ಅವ್ರ ಹತ್ರ ಗೌರ್ಮೆಂಟ್ ಹತ್ರ ಎಲ್ಲದು ಇನ್ಫಾರ್ಮೇಶನ್ ಇರುತ್ತೆ ಮೇಡಮ್. ಆಮೇಲೆ ಗೌರ್ಮೆಂಟ್ ಎಂಪ್ಲಾಯ್ ಅಂದ್ರೆ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಸರಿ, ಎಲ್ಲಾ ಇನ್ಫಾರ್ಮೇಶನ್ ಇರುತ್ತೆ. ಈಗ ಅದೇ ರೀತಿಯಾಗಿ ಮೋಸ ಮಾಡೋರು ಇರ್ತಾರಲ್ವಾ, ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೋಡ್ತಿರ್ತೀರಿ, ಗಮನಿಸಿರ್ತೀರಿ ಅಲ್ವಾ, ಮಾಡಿಸ್ಕೊಳ್ತಾ ಇರೋದನ್ನು ಕೂಡ ಮಾಡಿಸ್ಕೊಳ್ತಿರ್ತಾರೆ ಕೆಲವರು. ಅಂದ್ರೆ ಮೇಡಮ್, ಅಂದ್ರೆ ಇಲ್ಲಿ ವೀಕ್ನೆಸ್ ಈಗ ಖುದ್ದಾಗಿ ಅಧಿಕಾರಿಗಳು ಮನೆ ಹತ್ರ ಬರ್ತಾರೆ, ಖುದ್ದಾಗಿ ಬರ್ತಾರೆ ಅಧಿಕಾರಿಗಳು ಬರ್ತಾರೆ, ಮನೆ ಅವರ ಆರ್ಥಿಕ ಸ್ಥಿತಿ ಯಾವ ರೀತಿಯಾಗಿದೆ ಎಲ್ಲ ಚೆಕ್ ಮಾಡ್ತಾರೆ. ಜೊತೆಗೆ ನೀವು ಅರ್ಜಿ ಹಾಕಬೇಕು ಅಂತಂದ್ರೆ ಅದಕ್ಕೆ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮೂಲಕವಾಗಿ ಬೆಂಗಳೂರು ಒನ್ ಆ್ಯಪ್ ಇದೆ. ಸೊ ಆ ಮೂಲಕವಾಗಿ ಕೂಡ ನೀವು ಅರ್ಜಿಯನ್ನು ಹಾಕೋಬಹುದು. ನೀವು ನಿಜಕ್ಕೂ ಕೂಡ ಅರ್ಹರಾಗಿತ್ತು ಅಂತಂದ್ರೆ ಭಯ ಪಡುವಂತಹ ಆತಂಕ ಇಲ್ಲ. ಮೇಡಮ್ ಅಂದ್ರೆ ಮೇಡಮ್, ನಾನೇನ್ ಕೇಳ್ತೇನೆ, ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನಮಸ್ತೆ ರಾಮಣ್ಣ ಅವರೇ. ನಮಸ್ತೆ ನಮಸ್ತೆ, ಏನ್ ಹೇಳ್ತೀರಿ? ಈಗ ಇದ್ರ ಬಗ್ಗೆ ಪರಿಷ್ಕರಣೆ ಆಗ್ತಾ ಇದೆ, ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡ್ತಾ ಇದೆ. ಮೇಡಮ್, ಇದು ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಆಗ್ತಾ ಇರತಕ್ಕಂಥದ್ದು ಸಮರ್ಥವಾಗಿದೆ.
ಆದ್ರೆ ಈ ಕೆಲಸವನ್ನು 3 ವರ್ಷ ಹಿಂದೆ ಮಾಡಿದ್ರೆ ಸರ್ಕಾರ ಈ ಕೆಲಸ ಈಗ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಏನು ಅಕ್ರಮವಾಗಿ ತೆಗೆದುಕೊಳ್ತಕ್ಕಂಥವ್ರು ಇದ್ರು ಅಥವಾ ಅರ್ಹರಲ್ಲದವರು ಸೇರ್ತಕ್ಕಂಥದ್ದಿತ್ತು, ಇದು ಆಗ್ತಾ ಇರ್ಲಿಲ್ಲ. ಇದು ಏನೋ ಒಂದು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಕ್ಕಂಥದ್ದಿದೆ. ಇದು ಈಗಲಾದ್ರೂ ಕೂಡ ತಡವಾಗಿ ಎಚ್ಚೆತ್ಕೊಂಡಿದೆ ಸರ್ಕಾರ, ಬಹಳ ಸಮರ್ಪಕವಾಗಿದೆ ಮೇಡಮ್. ಓಕೆ, ಇನ್ನೊಂದು ಗಮನಿಸಬೇಕಾಗತ್ತೆ. ಈಗ 3 ವರ್ಷದಲ್ಲಿ ಕೆಲವರು ತೀರ್ಕೊಂಡಿರೋರು ಇರ್ತಾರಲ್ವಾ, ಸೊ ಅದು ಪರಿಷ್ಕರಣೆ ಆಗುತ್ತೆ. ಅದನ್ನು ತೀರ್ಕೊಂಡಿರ್ತಕ್ಕಂಥ ಸಹಜ. 3 ವರ್ಷದ ಹಿಂದೆ ಅದಾಗೋದಿಲ್ಲ. ಆದ್ರೆ ಮಾದೇವಪ್ಪ ನಿನ್ಗೂ ಫ್ರೀ ನನ್ಗೂ ಫ್ರೀ ಅಂದ್ರಲ್ಲ, ಅದು ಆಗ್ತಕ್ಕಂತ ಅವಶ್ಯಕತೆ ಇರ್ಲಿಲ್ಲ. ಅರ್ಹರು ಯಾರಿದ್ದಾರೆ ಅವ್ರು ಮಾಡ್ಬೇಕು ಅನ್ನತಕ್ಕಂಥ ನಾರ್ಮ್ಸ್ ಆವತ್ತೇ ನಾರ್ಮ್ಸ್ ಕೊಟ್ಟಿದ್ದಿದ್ರೆ ಈ ನಾರ್ಮ್ಸ್ ಅಲ್ಲಿ ಈ ಅನರ್ಹ ಸೇರ್ತಕ್ಕಂತ ಅವಶ್ಯಕತೆ ಇರ್ಲಿಲ್ಲ. ಅದರಿಂದ ಇದೇನಾಗಿದೆ ಅಂದ್ರೆ ಈಗ ಅಲ್ಲ, ಇದು ಈಗೇನಾಗ್ತದೆ ಅಂದ್ರೆ ಅರ್ಹರ ಅನರ್ಹ ಅಲ್ವಾ ಅನ್ನೋದು ಆ ಜನಕ್ಕೆ ಗೊತ್ತಿರೋದಿಲ್ಲ. ನಾವು ಬರ್ತಾ ಇರ್ತಕ್ಕಂಥದ್ದು ಕಡಿತ ಆಯ್ತಲ್ಲ ಅಂತ ಅವರಿಂದ ಒಂದು ಅಸಮಾಧಾನ ಕ್ರಿಯೇಟ್ ಆಗುತ್ತೆ. ಅರ್ಜಿ ಹಾಕ್ಬೋದು, ಕಡಿತ ಆದ್ರೆ ಅರ್ಜಿ ಹಾಕ್ಬೋದು, ಅದಕ್ಕೂ ಕೂಡ ಇಲ್ಲ ಮೇಡಮ್, ಅರ್ಜಿ ಹಾಕ್ತಕ್ಕಂಥದಕ್ಕೆ ಹೋಗೋದಿಲ್ಲ. ಅರ್ಜಿ ಹಾಕ್ತಕ್ಕಂಥದ್ದು ಈಗ ಪರಿಷ್ಕರಣೆ, ಅರ್ಜಿ ಹಾಕ್ದೇನೆ ಪರಿಷ್ಕರಣೆ ಮಾಡ್ತಾ ಇರ್ತಕ್ಕಂಥದ್ದು ಸಮರ್ಥವಾಗಿದೆ. ಆದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಪರಿಷ್ಕರಣೆ ಆದಾಗ ಬಹಳಷ್ಟು ಜನ ಡಿಲೀಟ್ ಆಗ್ತಾರೆ. ಆ ಡಿಲೀಟ್ ಆಗ್ತಕ್ಕಂಥವರೆಲ್ಲ ಸರ್ಕಾರ ದೂಷಿಸ್ತಕ್ಕಂಥದ್ದು ಅಥವಾ ನಮ್ಗೆ ಕೊಡಲಿಲ್ಲ ಅಂತಕ್ಕಂಥ ಒಂದು ಆರೋಪ ಮಾಡ್ತಕ್ಕಂಥದ್ದು ಸಹಜವಾಗುತ್ತೆ. ಆಗ ಮತ್ತೆ ನೀವು ಅರ್ಜಿ ಹಾಕೊಳ್ಬಹುದು. ಥ್ಯಾಂಕ್ ಯು ಮಾತನಾಡಿದಕ್ಕಾಗಿ. ನಮಸ್ತೆ ವಿಜಯ್ ಕುಮಾರ್ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ, ಪರಿಷ್ಕರಣೆ ಆಗ್ತಾ ಇದೆಯಲ್ಲ ಗ್ಯಾರಂಟಿ ಯೋಜನೆಗಳು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಪರಿಷ್ಕರಣೆ ಆಗ್ತಾ ಇದೆ, ಒಳ್ಳೇದು. ಅದು ಯಾಕೆ ಅಂತಂದ್ರೆ ಅರ್ಹರಿಗೆ ಮಾತ್ರ ಇದು ನಮ್ಮ ಇದಾಗಲಿ, ಅನರ್ಹರಿಗೆ ಇದಾಗಲಿ, ಹೊರಗಡೆ ಬಂದಿರೋರ್ಗಿದೆ. ಈಗ ನನ್ನ ಡೌಟ್ ಏನು ಅಂತಂದ್ರೆ, ಈಗ ಆಧಾರ್ ಕಾರ್ಡ್ ವೋಟರ್ ಐಡಿ 2 ಇದ್ರೆ ಸಾಕಾ? ಖಂಡಿತ ಆಧಾರ್ ಕಾರ್ಡ್ ವೋಟರ್ ಐಡಿ ಇರಬೇಕು. ವೋಟರ್ ಐಡಿ ಆಧಾರ್ ಕಾರ್ಡ್ ಇರಬೇಕು. ಓಕೆ, ಬಟ್ ಅದಕ್ಕೆ ಇನ್ನೂ ಏನು ಟೈಮ್ ಹಿಡಿಯುತ್ತಾ? ಈಗ ಇನ್ನೂ ಯಾವತ್ತು ಇದು ಸರ್ಕಾರ ಈಗಿನ್ನೂ ಶುರು ಮಾಡಿದ್ದಾರೆ, ಈಗಿನ್ನೂ ಪ್ರೋಸೆಸ್ ಆಗಿದೆ. ಅಧಿಕಾರಿಗಳು ಕೂಡ ಮನೆ ಬಾಗ್ಲ ಹತ್ರ ಬರ್ತಾರೆ. ಸೊ ನೋಡ್ತಾರೆ ಆರ್ಥಿಕ ಸ್ಥಿತಿ ಯಾವ ರೀತಿ ಆಗಿದೆ ಏನು ಅಂತ ಹೇಳಿ ಮನೆಗೂ ಕೂಡ ಬರ್ತಾರೆ. ಜೊತೆಗೆ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ಟಿದ್ರೆ ಅದಕ್ಕೆ ಒಂದು ಸೇವಾ ಆ್ಯಪ್ ಇದೆಯಲ್ವಾ, ಸೊ ಆ ಒಂದು ಆ್ಯಪ್ನ ಮೂಲಕವಾಗಿ ಹಾಕೋಬಹುದು. ಸಂಬಂಧಪಟ್ಟಂಥ ಏನು ಬೆಂಗಳೂರು 1 ಅಲ್ಲಿ ಕೂಡ ಅರ್ಜಿ ಹಾಕೋಬಹುದು. ಮೊದಲು ಹೇಗೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಹೇಗಾಗಿದ್ರಿ, ಯಾವುದರ ಮೂಲಕವಾಗಿ ಆಗಿದ್ರು, ಅದೇ ರೀತಿಯಾಗಿ ಮತ್ತೆ ಆಗೋದು. ವಿತ್ ರೇಷನ್ ಕಾರ್ಡ್ BPL ಅಥವಾ APL ಹೊಂದಿರ್ತೀರಲ್ವಾ, ಸೊ ಅವೆಲ್ಲವೂ ಇರಬೇಕು. ಅಥವಾ ಮುಖ್ಯಸ್ಥೆ ಆಗಿರ್ಬೇಕು, ಮನೆಯ ಮುಖ್ಯಸ್ಥೆ ಆಗಿರ್ಬೇಕು, ಇವೆಲ್ಲವನ್ನೂ ಕೂಡ ಗಮನಿಸಬೇಕು. ಅಂದ್ರೆ ಹಿಂದೆ ಯಾವ ರೀತಿಯಾಗಿ ಕೇಳಿದ್ರು ಅದೇ ರೀತಿಯಾಗಿ ಅಷ್ಟೇ. ಅವೆಲ್ಲ ಕೊಡಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಏನ್ ಕೇಳಿದರೆ ಎಲ್ಲ ಕೊಡಬೇಕು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ ವೀರೇಶ್ ಅವರೇ. ಹಲೋ, ನಮಸ್ತೆ ವೀರೇಶ್ ಅವರೇ, ಏನ್ ಹೇಳ್ತೀರಿ, ಪರಿಷ್ಕರಣೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆ? ಮೇಡಮ್ ಆಗ್ತಾ ಇದೆ, ಆದ್ರೆ ಈ ತರ ಮಾಡ್ತಾ ಇರೋದು ಬಹಳ ಅನ್ಯಾಯ ಆಗ್ತದೆ ಮೇಡಮ್. ಯಾಕಂತಂದ್ರೆ ಜನರಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಇವ್ರು ಚಂತೆಗೆ ಕೆಲ್ಸಕ್ಕೆ ಹೋಗ್ಬೇಕು. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮೇಡಮ್, ಒಳ್ಳೆ ಇವ್ರು ಎಲ್ಲ ಹೋಗಿ ಅಲ್ಲಿ ಹೋಗ್ಬೇಕು. ಇಲ್ಲಿ ನಮ್ಮ ಊರು ಎಲ್ಲಿದೆ ಮೇಡಮ್, ಮುದ್ದೆ ಬೆಳಕ್ ಹೋಗ್ಬೇಕು. ಮುದ್ದೆ ಬೆಳಲಿಂತ್ರ ಇಲ್ಲಿ ಹಳ್ಳಿ ಹೋಗ್ಬೇಕು. ಹಳ್ಳಿಲಿಂದ ಹೆಣ್ಮಕ್ಳು ಹೋಗಕ್ಕಾಗತ್ತೆ ಮೇಡಮ್? ಹೇಳಿ, ಮತ್ತೊಮ್ಮೆ ಹೇಳಿ ಮೇಡಮ್. ನಾವು ಇಲ್ಲಿಂತ್ರ ಹಿಡ್ಕೊಂಡು ನಮ್ಮ ಊರು ಚಿಕ್ಕ ಸಿಟಿ ಬಿಟ್ಟು 3 ಕಿಲೋಮೀಟರ್ ದೂರದಲ್ಲಿದೆ ಮೇಡಮ್. ಅಲ್ಲಿ ಹೋಗಿ ಎಲ್ಲ ಹೆಣ್ಮಕ್ಳು ಕೂಡಿ ಅರ್ಜಿ ಕೊಡ್ಬೇಕು, ಅರ್ಜಿ ಹಾಕ್ಬೇಕು ಅಂತ ಹೇಳ್ತಾ ಇದಾರೆ ಮೇಡಮ್ ಇವರೆಲ್ಲ. ಈಗ ಆಫೀಸರ್ಸ್ ಮನೆ ಬಾಗ್ಲ ಹತ್ರ ಬರ್ತಾರೆ. ಸರಿ ಮೇಡಮ್, ಅದು ಬಂದ್ರೆ ಓಕೆ, ನೋ ಪ್ರಾಬ್ಲಮ್, ಹಂಗೇನಿಲ್ಲ ಮೇಡಮ್. ಆದ್ರೆ ಈ ತರ ಇದು ನಮ್ಮ ಮೊದಲೇ ಮಾಡ್ಕೊಂಡ್ಬಿಟ್ಟಿದ್ರೆ ಬಹಳ ಅನುಕೂಲ ಆಗ್ತಾ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಅದ್ರಲ್ಲೂ ಮಾಡ್ಬೋದು. ಈಗ ನೀವು ದೂರ ಆಗತ್ತೆ ಹೋಗ್ಲಿಕ್ಕೆ, ಬೆಂಗಳೂರು 1 ಈ ತರ ಹೋಗ್ಲಿಕ್ಕೆ ದೂರ ಆಗತ್ತೆ ಅನ್ನೋರು ಕೂಡ ಆ್ಯಪಲ್ಲೂ ಕೂಡ ಮಾಡ್ಕೊಳ್ಬೋದು, ಮೊಬೈಲ್ ಆ್ಯಪ್. ಈಗ ಒಂದ್ ಸ್ವಲ್ಪ ಬುದ್ಧಿವಂತರು ಇರ್ತಾರಲ್ವಾ, ಸೊ ಓದ್ದವ್ರು ಇರ್ತಾರಲ್ವಾ, ಅವ್ರ ಮೂಲಕವಾಗಿ ಮಾಡಿಸ್ಕೊಳ್ಬೋದು ನೀವು. ಮೇಡಮ್ ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, ಈಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವ್ರು ಶಾಲೆ ಕಲ್ತವ್ರು ಇರಲ್ಲ ಮೇಡಮ್, ಮನೆಯಲ್ಲಿ 3 ಜನ ಇದ್ದಿರ್ತಾರೆ. ಕಲ್ತವ್ರ ಹತ್ರ ಮಾಡಿಸ್ಬೇಕು, ಏನು ಮಾಡ್ಲಿಕ್ಕಾಗಲ್ಲ. ಈಗ ಕಲ್ತವ್ರ ಹತ್ರ ಮಾಡಿಸ್ಬೇಕು. ಈಗ ನಾವು ಓದು ಬರಹ ಬರಲ್ಲ, ಬ್ಯಾಂಕ್ ಹೋದ್ರೆ ಏನ್ ಮಾಡ್ತೀರಿ, ಯಾರ ಹತ್ರನಾರು ಬರೆಸ್ತೀರ ತಾನೆ. ಸೊ ಹಂಗೆ ಮಾಡಿಸ್ಬೇಕಲ್ವಾ, ಡಾಕ್ಯುಮೆಂಟ್ಸ್ನ ಹಾಗೆ ಮಾಡಿಸ್ಬೇಕಲ್ವಾ, ಅದಕ್ಕೆ ಏನ್ ಮಾಡ್ಲಿಕ್ಕಾಗುತ್ತೆ ಅಲ್ವಾ. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ನಮಸ್ತೆ ರಾಮಕೃಷ್ಣಪ್ಪ ಅವರೇ. ನಾವು ಕಡ್ಲಿಪುರ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಮಾತಾಡೋದು. ಈಗ ಪರಿಷ್ಕರಣೆ ಮಾಡ್ತಾ ಇರೋದು ತುಂಬಾ ಒಳ್ಳೇದು. ಓಕೆ, ಏನ್ಕೆ ಅಂದ್ರೆ ಈಗ ನಮ್ಮ ಎದುರುಗಡೆ ನಾವೇನೆ ನಮ್ಮ ಊರುಗಳಲ್ಲಿ ಅಕ್ಕಪಕ್ಕದ ಊರುಗಳಲ್ಲೇ 1000 ರೂಪಾಯಿ 1 ಲಕ್ಷ ಬಾಡಿಗೆ ಬರೋನು ಎಲ್ಲಾ ಅನುಕೂಲ ಪಡ್ಕೊತಾವ್ರೆ. 2-3 ಕಾರ್ ಇರೋರು ಅನುಕೂಲ ಪಡ್ಕೊತಾವ್ರೆ. ಆಮೇಲೆ 10 ಎಕರೆ 20 ಎಕರೆ ಇರೋ ಜಮೀನ್ದಾರನ್ನು ಪಡ್ಕೊತಾವ್ರೆ. ಒಂದು ಮನೆಗೆ 200, ಒಂದು ಮನೇಲಿ ನಮ್ಮ ಪಕ್ಕದೂರಲ್ಲಿ 200 kg ಅಕ್ಕಿ ಬರ್ತದೆ. ಅವ್ರು ಮಾರನೇ ದಿವಸಕ್ಕೆ ಮಾರ್ಕೊಂಡ್ಬಿಡ್ತಾರೆ, ಅವರು ತಿನ್ನಲ್ಲ. ಅವರು ಏನ್ ಕೊಡ್ಬೇಕು?
ಅವ್ರಿಗೆ 2 ಲಕ್ಷ ಬಾಡಿಗೆ ಇವ್ರು ಡಾಕ್ಯುಮೆಂಟ್ಸ್ ಇನ್ನೇನ್ ಕೊಟ್ಟಿದ್ರು ಹಾಗಿದ್ರೆ ಅವ್ರು ಕೊಡ್ತಾರೆ ಅಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಗಳನ್ನ ತಪ್ಪಾಗಿ ಕೊಟ್ಟಿದ್ದಾರೆ ಜನ ಅಂತ ತಾನೇ ಅರ್ಥ. ಜನ ಅವಾಗ ಇವರು ಸರ್ಕಾರನವರು ಗಡಿಬಿಡಿಲಿ ಮಾಡಿದ್ರು. ತಪ್ಪಿದೆ ಅವರು ಕೂಡ ಸರಿಯಾಗಿ ನೋಡಿಲ್ಲ, ಇವರು ಕೂಡ ಡಾಕ್ಯುಮೆಂಟ್ಸ್ ಅದಕ್ಕೆ ಸರಿಯಾಗಿ ಈಗ ಇನ್ಕಮ್ ತಲಾ ಆದಾಯನ ಬರ್ಸಿ ಅಂತಂದ್ರೆ ಕಮ್ಮಿ ಬರ್ಸಿರ್ತಾರೆ ಕೆಲವರು, ನೋಡಿರ್ತೀರ ಅಲ್ವಾ? ಹೌದು ಹೌದು, ಜನರದ್ದು ತಪ್ಪಿದೆ ಇಲ್ಲ ಅಂತಲ್ಲ, ಸರ್ಕಾರದ್ದು ತಪ್ಪಿದೆ, ಎರಡು ಕಡೆನೂ ತಪ್ಪಿದೆ. ಸರ್ಕಾರದ್ದು ತಪ್ಪಿದೆ, ಜನನೂ ತಪ್ಪಿದೆ. ಜನಗಳಿಗೆ ಕೊಡ್ತಾರೆ ಅಂದ್ರೆ ಪುಕ್ಷಟೆ ಜೋಬಲ್ ದುಡ್ಡಿದ್ರು ಸರಿ, ಕೈ ಇಡೋ ಜನ ಇದ್ದಾರೆ ಇವತ್ತು. ಅದರಿಂದ ಇದನ್ನ ಪರಿಷ್ಕರಣೆ ಮಾಡ್ಲೇಬೇಕು. ಅದು ಬೆಂಗಳೂರು ನಗರ ಜಿಲ್ಲೆಯಲ್ಲಂತೂ ಎಲ್ಲಾರು ಅನುಕೂಲ ಅವ್ರೆ, ಎಲ್ಲಾರು ಪಡ್ಕೊಳ್ತಾವ್ರೆ. ಇದನ್ನ ಗ್ಯಾರಂಟಿ ಪರಿಷ್ಕರಣೆ ಮಾಡ್ಬೇಕು. ಇದ್ರ ಅದಕ್ಕೆ ಪರಿಷ್ಕರಣೆ ಆಗ್ತಾ ಇದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ ಚಿಕ್ಕೇಗೌಡ್ರೆ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಿ? ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇದೆ, ಆಗೋದು ಒಳ್ಳೇದು ಅಂತೀರಾ ಅಥವಾ ಯಾಕೆ ಬೇಕಾಗಿತ್ತು ಅಂತ ಅಂತೀರಾ? ಇಲ್ಲ ಮೇಡಮ್, ಪರಿಷ್ಕರಣೆ ಆಗೋದು ಒಳ್ಳೇದು, ಅರ್ಹರಿಗೆ ಅವಕಾಶ ಕೊಡೋದು ಒಳ್ಳೇದು. ಆದ್ರೆ ಒಬ್ಬ ಅನರ್ಹನಿಗೆ ತಪ್ಪಬಾರ್ದು, ಅರ್ಹನಿಗೆ ತಪ್ಪಬಾರ್ದು. ಅನರ್ಹನಿಗೆ ತಪ್ಪಿದ್ರೆ ಒಳ್ಳೇದು. ಅರ್ಹರಲ್ಲಿ ಮಿಸ್ ಆಗ್ತದೆ. ಹಳ್ಳಿ ಕಡೆ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ಏನು ಜ್ಞಾನ ಇರಲ್ಲ. ಪಂಚಾಯತಿಗೆ ಹೋಗಿ ಇದು ಮಾಡಕ್ಕಾಗಲ್ಲ. ಅವ್ರು ಬಂದಾಗ ಮನೆಗಳು ಸ್ವಲ್ಪ ಕೂಲಿ ಪಾಲಿಗೆ ಹೋಗಿರ್ತಾರೆ, ಅವ್ರು ಇರಲ್ಲ. ಆಫೀಸರ್ಸ್ ಬಂದಾಗ ಆ ಚೆಕ್ ವೆರಿಫಿಕೇಶನ್ ಮಾಡೋದು ತುಂಬಾ ಒಳ್ಳೇದು. ಅರ್ಹರಿಗೆ ಮೋಸ ಆಗ್ಬಾರ್ದು ಮೇಡಮ್, ಇದು ನನ್ನ ಸಲಹೆ. ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಅರ್ಹರಿಗೆ ಹೋಗಬಾರ್ದು ಅಂದ್ರೆ ಮಿಸ್ ಆಗಬಾರ್ದು ಅನ್ನೋದು, ಅಂದ್ರೆ ಅವರ ಏನು 2,000 ರೂಪಾಯಿ ಅಮೌಂಟ್ ತಗೊಳ್ತಾರೆ ಅದು ಹೋಗಬಾರ್ದು, ಹೇಗೆ ಬರ್ತಾ ಇದೆಯೋ ಯಥಾಸ್ಥಿತಿ ಅದೇ ರೀತಿಯಾಗಿ ಇರಬೇಕು ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಬಹುದು, ಅಥವಾ ನಿಮ್ಗೇನಾದರೂ ಡೌಟ್ಸ್ಗಳಿದ್ರೆ, ಅಥವಾ ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇದೆಯಲ್ಲ, ಸೊ ಈ ಸಂದರ್ಭದಲ್ಲಿ ಯಾಕೆ ಮಾಡಬೇಕು, ಅಥವಾ ಪರಿಷ್ಕರಣೆ ಆದರೆ ಸೊ ಬಿಟ್ಟೋಗ್ಬಿಡುತ್ತೇನೋ ಅಂತ ಹೇಳಿ ಭಾಳಷ್ಟು ಜನರಲ್ಲೂ ಕೂಡ ಆತಂಕ ಇದೆ. ಮತ್ತೊಬ್ಬರು ಕಾಲರ್ ಕೂಡ ಇದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ನಮಸ್ತೆ. ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇದೆಯಲ್ಲ, ಏನ್ ಹೇಳ್ತೀರಿ? ಏನಾದ್ರೂ ಡೌಟ್ಸ್ ಗಳು ಇದೆಯಾ? ಡೌಟ್ ಏನಿಲ್ಲ, ಮಾಡ್ತಿರೋದು ಒಳ್ಳೇದೇ. ಆದ್ರೆ ಈಗ ಅನುಕೂಲ ಮಾಡ್ಕೊಟ್ರಲ್ಲ ಮೇಡಮ್, ನಿಜಕ್ಕೂ ಖುಷಿ ಪಡ್ತೀನಿ. ಯಾಕೆಂದ್ರೆ ಮನೆ ತಕ್ಕೊಂದು ಅವರೇ ಕಲೆಕ್ಟ್ ಮಾಡೋದ್ರಿಂದ ನಮ್ಗೆ ಇನ್ನೂ ಹೆಮ್ಮೆ ಇದೆ. ಹೋಗಿ ಅಲ್ಲಿ ಸಾಲ್ಗಟ್ ನಿಂತಿ ಅವೆಲ್ಲ ಆಗ್ದಿದ್ದ ಕೆಲಸ ನಮ್ಗೆ ಆರೋಗ್ಯ ಸರಿ ಇಲ್ಲ. ನಿಜವಾಗ್ಲೂ ಖುಷಿ ಆಯ್ತಾ ಇದೆ, ಮಾಡ್ಲಿ. ಅದರಿಂದ ಸರ್ಕಾರಕ್ಕೆ ಒಳ್ಳೇದಾಗಲಿ, ಕೃಷಿಕರಿಗೆ ಒಳ್ಳೇದಾಗಲಿ ಅನ್ನೋದು ನನ್ನ ಆಸೆ. ನೀವು ಫಲಾನುಭವಿನ 2,000 ಬರ್ತಾ ಇದೆಯಾ ಅಥವಾ? ಹಾ ಮೇಡಮ್, ಬರ್ತಾ ಇದೆ ಮೇಡಮ್. ಗೃಹ ಜ್ಯೋತಿ ಬಳಕೆ ಕೂಡ ಆಗ್ತಾ ಇದೆಯಾ? ಹೌದು. ಸೊ ಎಲ್ಲಾದ್ರ ಲಾಭನೂ ಪಡ್ಕೊಳ್ತಾ ಇದ್ದೀರಾ ನೀವು? ಹಾ ಮೇಡಮ್, ಇದೆ. ನಾವು ಬಡತನ ರೇಖೆಯಲ್ಲಿ ಕಮ್ಮಿ ಇದೀವಿ, ಅದರಿಂದ ಬರ್ತಿರೋದು ಒಳ್ಳೇದು, ಇವ್ರು ಮಾಡ್ತಿರೋದು ಒಳ್ಳೇದು. ಯಾಕೆಂದ್ರೆ ಅದರಿಂದ ಅನುಭವ ಇದ್ದು ಅನುಕೂಲ ಇದ್ದು ತಗೋತಿರೋರು ಬೇಕಾದಷ್ಟು ಜನ ನಮ್ಮ ಎದುರುಗಡೆನೆ. ಅದು ಮಾಡಿ ಅಂತದೆಲ್ಲ ಕ್ಲೋಸ್ ಮಾಡೋದೇ ನಮ್ಮ ಆಸೆ. ಅದೇ ಬಂದು ನೋಡ್ತಾರೆ ಅವರ ಆರ್ಥಿಕ ಸ್ಥಿತಿ ಹೇಗಿದೆ, ಅವ್ರ ಮನೆ ಹೆಂಗಿದೆ, ಸೊ ಲಾಭ ಪಡ್ಕೊಳ್ತಾರೆ. ಸರ್ಕಾರಿ ಕೆಲಸದಲ್ಲೂ ಇರ್ತಾರೆ ಅಂಥವ್ರು ಕೂಡ ಲಾಭ ಪಡ್ಕೊಳ್ತಾ ಇದ್ದಾರೆ, ಆದಾಯ ಕಟ್ತಾ ಇರ್ತಾರೆ, ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಅಂಥವ್ರು ಕೂಡ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಜೊತೆಗೆ ಅಂಗಡಿಗಳಿರುತ್ತೆ, ಅವರು ಕೂಡ ವಿದ್ಯುತ್ ಬಳಕೆ ಮಾಡ್ಕೊಳ್ತಿರ್ತಾರೆ ಮನೆ ಅಂತ ಹೇಳಿ ತೋರಿಸ್ಬಿಟ್ಟು. ಸೊ ಎಲ್ಲದರ ಪರಿಷ್ಕರಣೆ ಕೂಡ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್, ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಶಿವಣ್ಣ ಅವರೇ. ನಮಸ್ತೆ ಶಿವಲಿಂಗಪ್ಪ ಅವರೇ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಏನ್ ಹೇಳ್ತೀರಿ? ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇದೆಯಲ್ಲ, ಏನ್ ಹೇಳ್ತೀರಿ? ಮೇಡಮ್, ಇದು ಆವಾಗ್ಲಿಂದ ಆಗ್ಲೇ ಮಾಡಿ ತಿರ್ಗಾ ಹಿಂಗ್ ಮಾಡಿದ್ರೆ ಪಾಪ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಕೆಲ್ಸಕ್ಕೆ ಹೋಗೋದೇ ಇರೋರೆಲ್ಲ ಹಿಂಸೆ ಆಗುತ್ತೆ. ಈಗ ಮಾಡಕ್ ಹೋಗಿ ಇವ್ರು ಮನೆಗೆ ಹೋಗಿ ಮಾಡಿ ಪರಿಷ್ಕರಣೆ ಮಾಡಿ ಅದಿಲ್ಲ ಇದಿಲ್ಲ ಅಂತ ಅಂದ್ರೆ ಪಾಪ ಎಷ್ಟು ಬಡವ್ರಿಗೆ ಇದೆಲ್ಲ ಮಾಡ್ಬೋದು. ಮೊದ್ಲೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಹೆಂಗೆ ಪರವಾಗಿಲ್ಲ ಅವ್ರು ಮಾಡ್ತಿದ್ರು. ಇವ್ರೇನೋ ಮಾಡಕ್ ಹೋಗಿ ಜನಗಳಿಗೆಲ್ಲ ಬರೀ ತೊಂದ್ರೆನೆ ಕೊಡ್ತಾರೆ. ಅದು ಜಾಸ್ತಿ ಮಾಡ್ತೀವಿ, ಇದು ಜಾಸ್ತಿ ಮಾಡ್ತೀವಿ ಅಂತೀರ. ಹಿಂಗಾದ್ರೆ ಹಿಂಗೆ ಮೇಡಮ್, ಜನಗಳು ಬದುಕಿ ಬಾಳ್ಬೇಕಾಯ್ತು. ಹಿಂಗಾದ್ರೆ ಇವ್ರು ಹಿಂಗ್ ಮಾಡ್ತಾ ಹೋದ್ರೆ ಜನಗಳು ಯಾರು ಇದ್ ಮಾಡ್ತಾರೆ? ಹಿಂಗಾದ್ರೆ ಬರೀ ಇದೇ ಆಯ್ತಲ್ಲ ಮೇಡಮ್ ಇವ್ರದ್ದು. ಮಾಡಬಾರ್ದಾಗಿತ್ತು ಅಂತನಾ ನಿಮ್ಗೆ? ಮಾಡ್ಬಾರ್ದಾಗಿದ್ದಿಲ್ಲ, ಮಾಡ್ಬಾರ್ದು. ಈಗ 2,000 ರೂಪಾಯಿ ಯಾರು ಕೇಳ್ತಿರೋ? ಯಾರು ಕೇಳ್ತಿರಪ್ಪ? ಅವಾಗ್ಲೇ 5 ವರ್ಷದ ಹಿಂದೆ ಮಾಡಕ್ಕಿಂತ ಮುಂಚೆ ಜೀವನ ಮಾಡ್ತಿದ್ರು ಜನಗಳು. ಪಾಪ ಇವರೆಲ್ಲ ಏನೇನೋ ಮಾಡ್ಬಿಟ್ಟು ಈಗ ಜನಗಳನ್ನ ಅಲ್ಲೂ ಮಾಡಂಗಿಲ್ಲ, ಇಲ್ಲೂ ಮಾಡಂಗಿಲ್ಲ, ಹಂಗಾಗಿದೆ. ಆ ತರ ಆದ್ರೆ ತೊಂದ್ರೆ ಏನಾಗುತ್ತೆ ಅಂತ ಈ ತರ ಪರಿಷ್ಕರಣೆ ಆದ್ರೆ? ತೊಂದ್ರೆ ಆದ್ರೆ ಅಂದ್ರೆ ಏನೂ ಆಗಲ್ಲ, ತೊಂದ್ರೆ ಸರಿಯಾಗುತ್ತೆ. ಪಾಪ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಏನ್ ಮಾಡ್ತಾರ ಪಾಪ, ಒಬ್ರು
ಒಬ್ರಿಗೆ ಇರ್ತಾರ, ಒಬ್ರಿಗೆ ತಂದೆ ತಾಯಿ ಗಂಡ ಇರಲ್ಲ, ಪಾಪ ಅವ್ರು ಹೋಗಕ್ಕಾಗಲ್ಲ. ಒಬ್ರು ಇದು ಮಾಡ್ತಾ ಇರ್ತಾರ, ಕೂಲಿಗೆ ಹೋಗ್ಬೇಕು, ಜೀವನ ಮಾಡ್ಬೇಕು. ಮನೆಗೆ ಹೋಗಿ ಮಾಡ್ಲಿ ಬೇಡ ಅಂತ ಇಲ್ಲ, ಪಾಪ ಏನೋ ಒಳ್ಳೇದ್ ಮಾಡಿದ್ರೆ ಸರಿ, ಜನಗಳಿಗೆ ಅನುಕೂಲ ಆಗ್ಬೇಕು ಅಷ್ಟೇ. ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ನಮಸ್ತೆ ಮಹಂತ ಅವ್ರೆ. ಆಯ್ತು ಮೇಡಮ್. ನಮಸ್ತೆ ಸರ್ ಮಹಂತ ಅವ್ರೆ. ಹಾ ನಮಸ್ತೆ. ಏನ್ ಹೇಳ್ತೀರಿ ಸರ್ ಗ್ಯಾರಂಟಿ ಪರಿಷ್ಕರಣೆ ವಿಚಾರ ಸಂಬಂಧ? ಇದು ಮಾಡ್ತಾ ಇರೋದು ಒಳ್ಳೇದು ಮೇಡಮ್. ಇದು ಯಾರ್ಯಾರು ತಗೊಳ್ತಾ ಇದಾರೆ, ಯಾರು ನಮ್ಮಂತವ್ರು ಏನೂ ಇಲ್ವೇ ಇಲ್ಲ. ನಮ್ಗೆ ರಿಟೈರ್ಡ್ ಆಗಿ 15 ವರ್ಷ ಆಯ್ತು, 75 ವರ್ಷ ಆಯ್ತು. ಪೆನ್ಷನ್ ನಮ್ಗೆ ಅಷ್ಟೊಂದು ಏನು ಇಲ್ವೇ ಇಲ್ಲ. 1000 ರೂಪಾಯಿ EPF ತರ. ಮನೆಯವ್ರಿಗೆ ಬರ್ತಾ ಇದೆಯಾ 2000 ರೂಪಾಯಿ ಏನಾದ್ರು? ನಾವು ಹಾಕಿ BPL ಎಲ್ಲ ಮಾಡಿ APL. APL ನಿಮ್ದು? ಹಾ ಸರಿ ಸರಿ. ವಿದ್ಯುತ್ ಆದ್ರೂ ಬಳಕೆ ಆಗ್ತಿದೆಯಾ? 200 ಯೂನಿಟ್ ಬಳಕೆ ಆಗ್ತಾ ಇದೆ. ಗೃಹ ಜ್ಯೋತಿ ಫಲಾನುಭವಿಗಳಾಗಿದ್ದೀರಿ? ಆಗಿದೆ, ಹೌದು ಮೇಡಮ್. ಸೊ ಈಗ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ವಲ್ಲ, ಯಶವಂತಪುರದಿಂದ ಯಲಹಂಕಕ್ಕೆ ಬಂದಿದ್ದೀವಿ. ಆದ್ರಿಂದ ನಮ್ಗೆ ಇದಾಗುತ್ತೆ ತೊಂದರೆ. ಇದು ಇದು ಚೇಂಜ್ ಮಾಡ್ಬೇಕಾ ಅಡ್ರೆಸ್? ಅದೇ ಅಡ್ರೆಸ್ ಇರೋದು ನಮಗೆ. ಅಲ್ಲ ಈಗ ಬೇರೆ ಕಡೆ ಶಿಫ್ಟ್ ಆಗಿದ್ದೀರಿ ನೀವು? ಹೌದು, ನಮ್ದೆಲ್ಲ ಟೂರಿಂಗ್ ಟೈಪ್. ನಿಮ್ಮ ಧ್ವನಿ ಸರಿ ಕೇಳಿಸ್ತಾ ಇಲ್ಲ. ಬೇರೆ ಕಡೆ ಶಿಫ್ಟ್ ಆಗಿದ್ರು ಕೂಡ ಫಲಾನುಭವಿಗಳಾಗ್ಬೋದು, ಮತ್ತೆ ನೀವು ಅದನ್ನ ಅರ್ಜಿ ಸಲ್ಲಿಸಬೇಕಾಗತ್ತೆ. ಸೊ ಸಲ್ಲಿಸಿ ನೀವು ಮತ್ತೆ ಫಲಾನುಭವಿಗಳು ಖಂಡಿತವಾಗಿಯೂ ಆಗ್ಬೋದು. ಸೊ ನಿಮ್ಮ ಹತ್ರ ಎಲ್ಲಾ ಕೂಡ ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ಖಂಡಿತ ಆಧಾರ್ ಕಾರ್ಡ್ ಅಲ್ಲಿ ಯಶವಂತಪುರದ ಅಡ್ರೆಸ್ ಎಲ್ಲ ಇದೆ. ಅಲ್ಲೇನಾಗಿದೆ ಅಂದ್ರೆ ವೋಟರ್ ಐಡಿ ಹೋಟೆಲ್ ಎಲ್ಲ ಅಲ್ಲೇ ಹಾಕೋದು ನಾವು ಹೋಗಿ. ಓಕೆ ಓಕೆ. ಅಡ್ರೆಸ್ ಚೇಂಜ್ ಮಾಡಿಸಿಲ್ವಾ ನೀವು? ಇಲ್ಲ ಮೇಡಮ್, ಆಧಾರ್ ಕಾರ್ಡ್ ಚೇಂಜ್ ಮಾಡಿಲ್ಲ. ಅದೇ ಹೇಳ್ತೀನಲ್ಲ, ಟೂರಿಂಗ್ ತರ ಬಾಡಿಗೆ ಒಂಥರ ತೊಂದರೆ ಆಗ್ತಾ ಇರುತ್ತೆ ನಮಗೆ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.